ಹಾಯ್ ಗೈಸ್, ಸೊ ಇವತ್ತಿನ ವಿಡಿಯೋದಲ್ಲಿ ಆಗಿವ ಕಂಪ್ಲೀಟ್ ಗೈಡ್ ಅಬೌಟ್ ಅ ಸ್ಕಿನ್ ಕೇರ್ ರೂಟೀನ್. ವಿಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟ್ ರೂಟೀನ್ ಬಗ್ಗೆ ತಿಳ್ಕೊಳ್ಳಿ. ಈ ರೂಟೀನ್ನ ಫಾಲೋ ಅಪ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ದಿ, ಸ್ಮೂತ್ ಆ್ಯಂಡ್ ನ್ಯಾಚುರಲ್ ಆಗಿ ಕಾಣುತ್ತೆ. ಫಸ್ಟ್ ನಾವು ಮಾರ್ನಿಂಗ್ ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟಿಗೆ ನಾವು ಯೂಸ್ ಮಾಡಬೇಕಾಗಿರೋದು ಫೇಸ್ ಕ್ಲೀನ್ಸರ್. ಇದು ನಿಮಗೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಇರೋ ಆಯಿಲ್ ಮತ್ತು ಡಸ್ಟನ್ನು ತೆಗೆದುಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಫೇಸ್ ಕ್ಲೀನ್ಸರ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ದಿ ಆ್ಯಂಡ್ ಬ್ರೈಟಾಗಿ ಕಾಣುತ್ತೆ. ಕ್ಲೀನ್ಸರ್ನ ಅಪ್ಲೈ ಮಾಡಾದ್ಮೇಲೆ 30 to 60 ಸೆಕೆಂಡ್ ಮಸಾಜ್ ಮಾಡಾದ್ಮೇಲೆ ಕೋಲ್ಡ್ ವಾಟರಿಂದ ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಬ್ರೈಟ್ ಮತ್ತು ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಸೆಕೆಂಡ್ ಟಿಪ್ ಬಂದು ಟೋನರ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಯಾವ ಥರ ಬೆನಿಫಿಟ್ ಅಂದರೆ ಫಸ್ಟ್ ಒಂದು ನಮ್ಮ ಸ್ಕಿನ್ನ ರಿಫ್ರೆಶ್ ಆಗಿ ಮಾಡ್ತೈತಿ. ಆ್ಯಂಡ್ ಆಲ್ರೆಡಿ ನಾವು ಕ್ಲಿನ್ಸರ್ನ ಯೂಸ್ ಮಾಡಿರ್ತೀವಲ್ಲ ಫೇಸಿಗೆ, ಸೊ ಇನ್ನೂ ಏನಾದರೂ ಸ್ಕಿನ್ ಒಳಗೆ ಡಸ್ಟ್ ಇದ್ದರೆ ಅದು ಕ್ಲಿಯರ್ ಆಗಿ ತೆಗೆದುಹಾಕೋಕ್ಕೆ ಹೆಲ್ಪ್ ಮಾಡ್ತೈತಿ. ಆ್ಯಂಡ್ ನೆಕ್ಸ್ಟ್ ನೀವೇನಾದರೂ ಹೆವಿ ಮೇಕಪ್ ಹಾಕೋರಿದ್ರೆ ಸ್ಕಿನ್ನಿಗೆ, ನಿಮ್ಮ ಸ್ಕಿನ್ನಿಗೆ ಎಷ್ಟು ಹೆವಿ ಮೇಕಪ್ ಹಾಕಿದ್ರು ಅದು ನಾರ್ಮಲ್ ಆಗಿ ಲುಕ್ ಕೊಡುತ್ತೆ. ಸೊ ಥರ್ಡ್ ಟಿಪ್ ಬಂದು ಸಿರಮ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗ್ತೈತಿ. ಆಮೇಲೆ ಇದ್ರೊಳಗೆ ಸಿ ವಿಟಮಿನ್ ಇರ್ತೈತಿ. ಸೊ ಇದರಿಂದ ಸ್ಕಿನ್ ಒಳಗೆ ಏನಾದರೂ ಬ್ಲ್ಯಾಕ್ ಡಾಟ್ಸ್ ಅಥವಾ ಪಿಂಪಲ್ಸ್ ಮಾರ್ಕ್ ಏನಾದರೂ ಇದ್ದರೂ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಅದೆಲ್ಲ ಸ್ಕಿನ್ ಕ್ಲಿಯರ್ ಆಗ್ತೈತಿ, ಯಾವುದೇ ರೀತಿ ಡಾಟ್ಸ್ ಬರೋದಿಲ್ಲ. ಫೋರ್ತ್ ಟಿಪ್ ಬಂದು ಮಾಯ್ಶ್ಚರೈಸರು. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಟಿಪ್ ಇದು. ಸೊ ಸಮ್ಟೈಮ್ಸ್ ನಮ್ಮ ಸ್ಕಿನ್ನು ಆಯಿಲಿ ಆಗಿರ್ತೈತಿ, ಸಮ್ಟೈಮ್ಸ್ ಡ್ರೈ ಆಗಿ ಇರ್ತೈತಿ. ಸೊ ನನಗೆ ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆಗ್ತೈತಿ. ಮಾಯ್ಶ್ಚರೈಸರು ನಿಮ್ಮ ಸ್ಕಿನ್ನಿಗೆ ಯಾವ ಸೂಟ್ ಆಗುತ್ತಲ್ಲ ಅದನ್ನೇ ಪರ್ಚೇಸ್ ಮಾಡಿ. ಲಾಸ್ಟ್ ಆ್ಯಂಡ್ ಫೈನಲ್ ಟಿಪ್ ಈಸ್ ಸನ್ಸ್ಕ್ರೀನ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕಂದ್ರೆ SPF 30 ಆಗಿರ್ಬೋದು, ಅಬೋ 30 ಪರ್ಚೇಸ್ ಮಾಡ್ಕೋದ್ರೂ ನಡೆಯುತ್ತೆ. ಲೈಕ್ 45, 50 ಈ ಥರ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಯಾವುದೇ ರೀತಿ ಟ್ಯಾನ್ ಆಗಕ್ಕೆ ಬಿಡೋದಿಲ್ಲ. ಆ್ಯಂಡ್ ಔಟ್ಸೈಡಿಂದ ಧೂಳು ಜಾಸ್ತಿ ಇರುತ್ತಲ್ಲ, ಆ ಧೂಳು ನಮ್ಮ ಸ್ಕಿನ್ ಮೇಲೆ ಕೂರೋಕ್ಕೂ ಬಿಡೋದಿಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ. ಸೊ ಇವಾಗ ನಾವು ತಿಳ್ಕೊಳ್ಳೋಣ ನೈಟ್ ಸ್ಕಿನ್ ಕೇರ್ ರೂಟೀನ್. ಇದರಲ್ಲಿ ಫಸ್ಟ್ ಮಾಡಬೇಕಾಗಿರೋದು ಫೇಸ್ ವಾಶ್. ಯಾಕಂದರೆ ಮಾರ್ನಿಂಗಿಂದ ಔಟ್ಸೈಡ್ ಹೋಗಿರ್ತೀವಿ, ಆಫೀಸಿಗೆ, ಮಾರ್ಕೆಟಿಗೆ, ಔಟ್ಸೈಡೆಲ್ಲ ಓಡಾಡಿರ್ತೀವಿ. ಸೊ ಡಸ್ಟ್ ಎಲ್ಲ ನಮ್ಮ ಸ್ಕಿನ್ ಮೇಲೆ ಇರುತ್ತೆ. ಸೊ ಅದಕ್ಕೆ ಕ್ಲೀನ್ ಮಾಡೋದಕ್ಕೋಸ್ಕರ ಫೇಸ್ ವಾಶ್ ಮಾಡೋದು. ಅದರ ನೆಕ್ಸ್ಟ್ ಅಪ್ಲೈ ಮಾಡಬೇಕಾಗಿರೋದು ಟೋನರಿಂದ ಫೇಸ್ ಫುಲ್ ಕ್ಲೀನ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಲೈ ಮಾಡಬೇಕಾಗಿರೋದು ಸನ್ಸ್ಕ್ರೀನ್ ಆ್ಯಂಡ್ ಸೀರಮ್. ಇದು ಆಪ್ಷನಲ್, ನಿಮಗೆ ಅಪ್ಲೈ ಮಾಡಿದರೆ ಮಾಡಿ, ಇಲ್ಲಾಂದ್ರೆ ಇಲ್ಲ. ಸೊ ಕಂಪಲ್ಸರಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಇದರಿಂದ ಸ್ಕಿನ್ ನಿಮ್ಮದು ಸಾಫ್ಟ್ ಆಗುತ್ತೆ, ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಹೋಪ್ ಈ ಸ್ಕಿನ್ ಕೇರ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತಿರೋ ವಿಡಿಯೋಸ್ ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ನಾನು ಇನ್ನಷ್ಟು ಸ್ಕಿನ್ ಕೇರ್ ವಿಡಿಯೋಸ್ ಆಗಿರಲಿ, ಹಾಗೆ ಫ್ಯಾಷನೇಬಲ್ ಡ್ರೆಸ್ಸಿಂಗ್ ವಿಡಿಯೋಸ್ ಆಗಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅದೆಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.